ರೀಸೆಂಟಾಗಿ ನಾವು ಈ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ನಮ್ಮ ಆಫೀಸ್ ಹಿಂದ್ಗಡೆ ಇತ್ತು. ಈಗ ಅಲ್ಲೇ ರೀಲೊಕೇಟ್ ಮಾಡಿದ್ದೀವಿ. ಅದು ಐಗ್ರೌಂಡ್ ಸ್ಟೇಷನ್ ಪಕ್ಕಕ್ಕೆ ಶುರು ಮಾಡಿದ್ದಿದೆ. ಅದರೊಳಗಡೆ ನಾವು ಈ ಸ್ಟೇಷನ್ ಶಿಫ್ಟ್ ಮಾಡಬೇಕಾದಾಗ ಕೆಲವೊಂದಿಷ್ಟು ಹೊಸ ಆಯಾಮಗಳನ್ನು ಕೆಲವೊಂದಿಷ್ಟು ಯೂಸ್ ಮಾಡಬೇಕು. ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಬಿಟ್ಟು ಒಂದು ಸ್ಟೇಷನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮಗೆ ಸಿಟಿಸನ್ ಫ್ರೆಂಡ್ಲಿ ಇರಬೇಕು ಮತ್ತು ವಿಕ್ಟಿಮ್ ಸೆಂಟ್ರಿಕ್ ಇರಬೇಕು. ಅದು ಯಾಕೆ ಅಂತಂದರೆ ನಮ್ಮ ಮಾನ್ಯ DG ಸರು ಯಾವತ್ತೂ ಅದನ್ನು ವಿಕ್ಟಿಮ್ ಸೆಂಟ್ರಿಕ್ ಇರಬೇಕು ಮತ್ತು ಸಿಟಿಸನ್ ಸೆಂಟ್ರಿಕ್ ಇರಬೇಕು ಅಂತ ಅವರು ನಮಗೆ ಹೇಳ್ತಾ ಇರ್ತಾರೆ. ಆ ಪ್ರಕಾರ ನಾವು ಅದನ್ನು ಈ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯನ್ನು ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಈ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿಬಿಟ್ಟು ಅದನ್ನು ನಾವು ಸಿಟಿಸನ್ ಫ್ರೆಂಡ್ಲಿ ಮಾಡಿದ್ದೀವಿ. ಮುಖ್ಯವಾಗಿ ತಾವು ನೋಡಬೇಕಂತಂದರೆ ಅದರೊಳಗೆ ತಾವು ಗಮನವಹಿಸಿರ್ಬೇಕು ಅನ್ಕೊತೀನಿ. ಈ ಪೊಲೀಸ್ ಸ್ಟೇಷನ್ ಬೋರ್ಡಲ್ಲಿನೇ ನಾವು ಒಂದು ಚಿಕ್ಕ QR ಕೋಡನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಆ QR ಕೋಡಲ್ಲಿ ಸ್ಕ್ಯಾನ್ ಮಾಡಿದಾಗ ಜನರು ಏನು ಠಾಣೆಗೆ ಬರ್ತಾರೆ, ಕಂಪ್ಲೇನೆಂಟ್ಸ್ ಇರ್ಬೋದು, ವಿಸಿಟರ್ಸ್ ಇರ್ಬೋದು, ವಿಕ್ಟಿಮ್ಸ್ ಇರ್ಬೋದು, ಬಂದಾಗ ಎಸ್ಪೆಷಲಿ ಸೈಬರ್ ಕ್ರೈಮ್ಸಲ್ಲಿ ಏನಾಗುತ್ತೆ ಅಂತಂದರೆ ಭಾಳಷ್ಟು ಜನ ಎಜುಕೇಟೆಡ್ ಇದ್ದವರು ಅದಕ್ಕೆ ಆಗ್ತಾರೆ, ವಿಕ್ಟಿಮ್ಸ್ ಆಗ್ತಾರೆ. ಅದಕ್ಕೆ ಎಲ್ಲರೂ ಈ ಟೆಕ್ನಾಲಜಿ ಬಳಕೆ ಮಾಡೋದು ಭಾಳಷ್ಟು ಸ್ಮಾರ್ಟ್ಫೋನ್ಸ್ ಯೂಸ್ ಮಾಡೋರೇ ಇರ್ತಾರೆ. ಅದಕ್ಕೆ ಅವರಿಗೆ ಏನು ರಿಸೋರ್ಸಸ್ ಬೇಕಾಗುತ್ತೆ ಠಾಣೆ ಮಟ್ಟದಲ್ಲಿ, ಪರ್ಸ್ನಲಿ ಎಲ್ಲರ ಜೊತೆ ಮಾತಾಡೋಕ್ಕೆ ಆಗದೆ ಇರ್ಬೋದು ಕೆಲವೊಂದು ಸಲ, ಸಾಕಷ್ಟು ಸಲ. ಅದಕ್ಕೆ ಅವ್ರಿಗೆ ಆ QR ಕೋಡ್ ಮುಖಾಂತರನೇ ಏನು ಈ ಠಾಣೆಯ ಬಗ್ಗೆ ಮಾಹಿತಿ ಬೇಕು, ಪ್ರತಿಯೊಂದು ಮಾಹಿತಿ ಅವ್ರಿಗೆ ಫೋನ್ ಮೇಲೆ ಜಸ್ಟ್ ಒಂದು ಫಿಂಗರ್ ಟಿಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಒದಗಿಸ್ತಾ ಇದ್ದೀವಿ ಈ QR ಕೋಡ್ ಮುಖಾಂತರ. ಮುಖ್ಯವಾಗಿ ಆ ಸ್ಟೇಷನ್ನಲ್ಲಿರುವಂಥ ಯಾರು ಆಫೀಸರ್ ಇದ್ದಾರೆ, DSP ರ್ಯಾಂಕ್ ಆಫೀಸರ್ ಇರ್ತಾರೆ, ಆಮೇಲೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರಿಗೆ ಕೇವಲ ಮೊಬೈಲ್ ಫೋನ್ ಅಷ್ಟೇ ಅಲ್ಲ, ಅವ್ರದ್ದು ವಾಟ್ಸಪ್ಪು ಮುಖಾಂತರ ಕೂಡ ಅವರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದೇ ರೀತಿ ಈ ಸೈಬರ್ ಕ್ರೈಮ್ಸ್ಗಳಲ್ಲಿ ಒಂದು ಎಲ್ಲರಿಗಿಂತ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಗೋಲ್ಡನ್ ಅವರ್ ಅಂತ ಅಲ್ಲಿನೂ ಕೂಡ ಹೇಳ್ತೀವಿ. ಯಾವಾಗ ನಾವು ವಿಕ್ಟಿಮ್ ಆಗಿದ್ದೀವಿ, ಯಾರು ನಮಗೆ ಚೀಟ್ ಮಾಡಿದ್ರಂತ ನಾವು ತಿಳ್ಕೊಂಡಾಗ ನಾವೇನು ವಿಚಾರ ಮಾಡಬೇಕು ಅಂತಂದರೆ ಎಷ್ಟು ಬೇಗ ನಾವು 1930 ಅಂತ ಒಂದೇನಿದೆ NCCP ಪೋರ್ಟಲ್ ನಂಬರ್, ಅದಕ್ಕೆ ನಾವು ಡಯಲ್ ಮಾಡಬೇಕಾಗಿದೆ. ಅದನ್ನು ಕೂಡ ನಾವು ಈ QR ಕೋಡ್ ಮುಖಾಂತರ ಜಸ್ಟ್ ತಾವು ಪ್ರೆಸ್ ಮಾಡಿಬಿಟ್ರೆ ಆ ನಂಬರು ಬರುತ್ತೆ. ಅದೇ ರೀತಿ ಎಲ್ಲ ಆಸ್ಪೆಕ್ಟ್ಸು, ಈ ಸ್ಟೇಷನ್ದು ಲೊಕೇಶನ್ ಇರ್ಬೋದು, ಮ್ಯಾಪ್ ಇರ್ಬೋದು. ಅದಾದ ನಂತರ ಭಾಳಷ್ಟು ಸಲ ಈಗ ನೋಡಿ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಕೆಲವೊಂದಿಷ್ಟು ಹ್ಯಾಕ್ ಆಗೋ ಚಾನ್ಸಸ್ ಇರ್ತವೆ. ಈ ಎಲ್ಲದಕ್ಕೂ ಕೂಡ ಇಂಥ ಸಿಚುವೇಶನ್ ಬಂದಾಗ ಅದರೊಳಗಡೆ ನಾವು ಡೈರೆಕ್ಟ್ ಆ್ಯಕ್ಸೆಸ್ ಕೊಟ್ಟಿದ್ದೀವಿ. ಇದನ್ನು ಪ್ರೆಸ್ ಮಾಡಿಬಿಟ್ರೆ ಸಪೋಸ್ ವಾಟ್ಸಪ್ ಹ್ಯಾಕ್ ಆಗಿದೆ ಪ್ರೆಸ್ ಮಾಡಿದಾಗ ಅದು ವಾಟ್ಸಪ್ಗೆ ಡೈರೆಕ್ಟಾಗಿ ಇದನ್ನು ತಮ್ಮ ಸೇಫ್ಟಿಗೋಸ್ಕರ ಏನು ಕೆಲವೊಂದಿಷ್ಟು ಅದೊಂದು ಟೆಂಪ್ಲೇಟ್ ಇದೆ ಅದನ್ನು ಫಿಲ್ ಮಾಡಿಬಿಟ್ರೆ ಅದು ವಾಟ್ಸಪ್ ಸರ್ವರ್ಗೆ ಹೋಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ನಾವು ಈ ಸರ್ವಿಸ್ಗಳನ್ನು ನಾವು ಇದರಲ್ಲಿ ಇಟ್ಕೊಂಡ್ಬಿಟ್ಟು, ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಜನಸ್ನೇಹಿ ಆಗಬೇಕು, ಜನರಿಗೆ ಜಾಸ್ತಿ ಫೀಲ್ ಆಗಬೇಕು ದಟ್ ಸಮ್ ಸೆನ್ಸ್ ಆಫ್ ಎಂಪವರ್ಮೆಂಟು, ಸಮ್ ಸೆನ್ಸ್ ಆಫ್ ಇದು ಏನಂತಂದರೆ ಡಿಲೇಸ್ ಆಗಬಾರ್ದು ಮಾಹಿತಿ ಕೊಡೋದ್ರಲ್ಲಿ ಅಂತ ನನಗೆ ಅನಿಸಿತ್ತು. ಆ ಪ್ರಕಾರ ಇದೆಲ್ಲ ನಾವು ಮಾಡಿದ್ದೀವಿ. ಇದ್ರ ಜೊತೆಗೇ ಇನ್ನೊಂದಿಷ್ಟು ನಾವೇನು ಮಾಡಿದ್ದೀವಿ, ಅವೇರ್ನೆಸ್ಸು ಭಾಳಷ್ಟು ಮುಖ್ಯವಾಗಿದ್ದಿದೆ. ಯಾಕೆಂತಂದರೆ ಸೈಬರ್ ಕ್ರೈಮ್ಸ್ ಅನ್ನೋದೇನಿದೆ ಭಾಳಷ್ಟು ಜನರಿಗೆ ಪ್ರತಿ ದಿವಸ ಒಂದು ಹೊಸ ಇದನ್ನು ಅವರು ಮೋಡಸ್ ಆಪರಂಡಿ ಅಂತ ಏನು ಹೇಳ್ತೀವಿ, ಆ ಪ್ರಕಾರ ಈ ಪರ್ಪೆಟ್ರೇಟರ್ಸ್ ಏನಿದ್ದಾರೆ ಸೈಬರ್ ಕ್ರೈಮ್ ಯಾರು ಮಾಡ್ತಾರೆ ಅವರು ಹೊಸ ಆಯಾಮಗಳನ್ನ ಮಾಡ್ತಿದ್ದಾರೆ. ತಮಗೆ ಗೊತ್ತಿದ್ದ ಹಾಗೆ ಮುಂಚೆ ಏರ್ಪೋರ್ಟ್ ಆಫೀಷಿಯಲ್ಸು, ಕಸ್ಟಮ್ ಆಫೀಸರ್ಸು, ನಂತರ CBI, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಈ ರೀತಿ ಎಲ್ಲ ಸುಳ್ಳು ಹೇಳಿಬಿಟ್ಟು ಜನರಿಗೆ ಚೀಟ್ ಮಾಡುವಂಥ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಸೊ ಇಂಥವು ಕೆಲವೊಂದಿಷ್ಟು ಮತ್ತು ಇನ್ನಿತರ ರೀಸೆಂಟಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರ್ಬೋದು, ಡಿಜಿಟಲ್ ಅರೆಸ್ಟ್ ಇರ್ಬೋದು, ಇಂಥವೆಲ್ಲ ಭಾಳಷ್ಟು ಸೈಬರ್ ಕ್ರೈಮ್ಸಲ್ಲಿ ನಾವು ನೋಡಿದಾಗ ಏನಂತಂದರೆ ಜನರಿಗೆ ಅವರು ವಿತ್ ಫಿಯರ್ ಅವರು ಎಂಗೇಜ್ಮೆಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ವಿಡಿಯೋ ಕಾಲಲ್ಲಿ ಅಲ್ಲೆಲ್ಲ. ಸೊ ಇದರೊಳಗೆ ನಾವೇನು ಕೊಟ್ಟಿದ್ದೀವಿ ಅಂತಂದರೆ ಯಾವ ರೀತಿ ನೀವು ಅವೇರ್ ಆಗಬೇಕು, ಯಾವ ರೀತಿ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದೆಲ್ಲದೂ ಕೂಡ ಯೂಟ್ಯೂಬ್ ಲಿಂಕ್ಸ್ ಇರ್ಬೋದು, ನಾವು ಅವೇರ್ನೆಸ್ ಮಾಡಿರೋಂಥ ವಿಡಿಯೋಸ್ ಇರ್ಬೋದು, ಇದ್ರ ಬಗ್ಗೆ ರೈಟಪ್ ಇರ್ಬೋದು, ಎಲ್ಲನೂ ಕೂಡ ಅವರ ಫೋನಲ್ಲಿ ವಿದೌಟ್ ಈವನ್ ಲುಕಿಂಗ್ ಎಟ್ ದ ಬುಕ್ಸ್ ಅದೇನಿಲ್ಲ, ಡಿಜಿಟಲ್ ಫಾರ್ಮ್ಯಾಟಲ್ಲಿ ಜಸ್ಟ್ ಒಂದು ಕ್ಲಿಕ್ ಆಫ್ ದ ಬಟನ್ ಅವ್ರಿಗೆ ಇದೆಲ್ಲ ಮಾಹಿತಿ ಸಿಗುತ್ತೆ. ಸೊ ಇದು ಒಂದು ಆಸ್ಪೆಕ್ಟ್ ನಾವು ಅದರಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಇನ್ನೊಂದು ಇವತ್ತು ಸಾಯಂಕಾಲವರೆಗೆ ಅದು ಕೂಡ ರೆಡಿ ಆಗ್ತಾಯಿದೆ. ವೇರಿನ ಅವರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕಂಪ್ಲೇಂಟ್ ಈವನ್ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡದೇ ಇದ್ದರೂ ಕೂಡ ಕೇವಲ ಅಲ್ಲೇ ಅವ್ರಿಗೆ ಕಂಪ್ಯೂಟ್ರಲ್ಲೇ ಅವರೇ ಟೈಪ್ ಮಾಡಿಬಿಟ್ಟು ಅದನ್ನು ನಮಗೆ ಸಾಫ್ಟ್ ಕಾಪಿ ಕೊಟ್ಬಿಡ್ತಾರೆ. ಅಲ್ಲಿ ಸ್ಟೇಷನಲ್ಲೇ ಅದನ್ನು ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಜನರಿಗೆ ಒಂದು ಫೀಲಿಂಗ್ ಏನು ಅಂತಂದರೆ ನಮಗೆ ವಿದಿನ್ ½ an hour 1 hour ಎಲ್ಲ ಕಂಪ್ಲೀಟ್ ಪೊಲೀಸ್ ಸ್ಟೇಷನಲ್ಲಿ ಡಿಲೇ ಆಗದೇ
ಈ ಕಂಪ್ಲೇಂಟ್ಸ್ ತಗೊಂಡಿದ್ದಾರೆ, ತನಿಖೆ ಆದಷ್ಟು ಬೇಗ ಚುರುಕಾಗಿ ಶುರು ಮಾಡಬೇಕು. ಆದಷ್ಟು ಬೇಗ ಆಮೇಲೆ ತನಿಖೆ ಆದ ನಂತರ ಅವರು ಒಂದು ಸಲ ಸ್ಟೇಷನ್ ವಿಸಿಟ್ ಮಾಡಿ ಹೋದ ನಂತರ ಅವರು ಠಾಣೆಗೆ ಬರೋ ನೆಸೆಸರಿನೂ ಇರಲ್ಲ. ಯಾಕೆ ಅಂತಂದರೆ ಅವರು ವಾಟ್ಸಪ್ ಮುಖಾಂತರನೇ ಈ ಕೇಸಿನ ಸ್ಟೇಟಸ್ ಕೂಡ ತಗೋಬೋದು. ಸೊ ಈ ರೀತಿ ಕೆಲವೊಂದಿಷ್ಟು ಭಾಳಷ್ಟು ಈ ಮೈನ್ಯೂಟ್ ಡೀಟೇಲ್ಸ್ ಏನು ಇದೆ ನಮ್ಮ ಈ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಅದನ್ನು ನಾವು ಮಾಡ್ತಾಯಿದ್ವಿ. ಸೊ ಒಳ್ಳೆಯ ರೆಸ್ಪಾನ್ಸ್ ಇದೆ, ಜನರು ಕೂಡ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ನಾನು ಜನರಲಿ ಹೇಳಲಿಕ್ಕೆ ಬಯಸ್ತೀನಿ, ಈ ಸೈಬರ್ ಕ್ರೈಮ್ಸ್ ಅನ್ನೋದೇನಿದೆ 2 ಮುಖ್ಯ ಕಾರಣಗಳಿಂದ ಆಗ್ತಾ ಇದ್ದಾವೆ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಅಲರ್ಟ್ ಆಗಿರಬೇಕು ಅಂತಂದರೆ ನಮ್ಮ ಸೆನ್ಸಿಟಿವ್ ಡೇಟಾ, ಪಾಸ್ವರ್ಡು ಅದು ಯಾವುದೂ ಈ ರೀತಿ ಶೇರ್ ಮಾಡಬಾರ್ದು. ಯಾರೇ ಇದ್ದರೂ ಕೂಡ ನಿಮಗೆ ಯಾವುದೇ ಕಂಪ್ನಿಯವರು, ಯಾವುದೇ ಏಜೆನ್ಸಿ, ಗೌರ್ಮೆಂಟ್ ಏಜೆನ್ಸಿ ಯಾರು ಡೈರೆಕ್ಟಾಗಿ ನಿಮಗೆ ಫೋನ್ ಯಾರೂ ಮಾಡಲ್ಲ. ಸೊ ಅದಕ್ಕೆ ನಿಮ್ಮ ಫೋನ್ ಬುಕ್ಕಲ್ಲಿ ಯಾರು ಇರಲ್ಲ ಸೇವ್ ಆಗಿರೋರು, ಅವ್ರ ಫೋನ್ ಎತ್ಕೊಂಡ್ಬಿಟ್ಟು ನೀವು ಎತ್ತಲೇಬಾರ್ದು. ಅದು ಎತ್ತಿಲ್ಲ ಅಂತಂದರೆ ನಿಮ್ಮದು ಸೈಬರ್ ಕ್ರೈಮ್ 80% ಅಲ್ಲೇ ಹೋಗಿಬಿಡುತ್ತೆ. ಮಿಕ್ಕಿದ್ದು 20% ಏನಿದೆ, ಕೆಲವೊಂದು ಸಲ ಅವರು ಫೋನ್ ಎತ್ಬಿಟ್ಟು ನೀವು ಎತ್ತಿದರೆ ಯಾವುದೋ ಲಿಂಕ್ ಓಪನ್ ಮಾಡಿದರೆ ಅಲ್ಲಿಂದ ಸ್ಕೈಪ್ ಕಾಲು, VIP ಕಾಲ್ ಬರೋ ಚಾನ್ಸಸ್ ಇದೆ. ಅದರಲ್ಲಿ ಅವ್ರೇನು ಮಾಡ್ತಾರೆ, ನಿಮಗೆ ಫಿಯರ್ ಕ್ರಿಯೇಟ್ ಮಾಡ್ತಾರೆ. ನೀವು ಫೋನ್ ಕಟ್ ಮಾಡ್ಬೋದು, ನೀವು ಅದನ್ನು ಕೇಳ್ತಾ ಇರಬೇಕು. ಆಮೇಲೆ ನಿಮ್ಮದೆಲ್ಲ ಇನ್ಕಮ್ ಇದು ಏನು ನಿಮ್ಮದು ಅಕೌಂಟ್ ಡೀಟೇಲ್ಸ್ ತಗೊತಾರೆ. ಇದೆಲ್ಲ ಮಾಡಿ ಒಂದು ಫಿಯರ್ ಆ್ಯಂಡ್ ಸೆನ್ಸ್ ಆಫ್ ಅರ್ಜೆನ್ಸಿ ಅಂತ ಹೇಳ್ತೀವಿ, ಈ 2 ಬಳಕೆ ಮಾಡಿಬಿಟ್ಟು ಜನರಿಗೆ ವಿಕ್ಟಿಮೈಸ್ ಮಾಡ್ತಾರೆ. ಅದಕ್ಕೆ ಈ 2 ಆಸ್ಪೆಕ್ಟ್ಸನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ನಿಮಗೇನು ಬೇಕಾಗಿದೆ ಈ ಸೈಬರ್ ಕ್ರೈಮ್ಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಈ QR ಕೋಡಲ್ಲಿ ಕೊಟ್ಟಿದ್ದೀವಿ. ಆ ಪ್ರಕಾರ ಎಷ್ಟು ಜನ ಸಾಧ್ಯ ಆಗುತ್ತೆ ಎಲ್ಲರೂ ಅದನ್ನು ಈ ಟೆಕ್ನಾಲಜಿನ ಬಳಕೆ ಮಾಡಿಬಿಟ್ಟು ಅವರು ದೇ ಶುಡ್ ಸೇವ್ ದೆಮ್ಸೆಲ್ವ್ಸ್ ಫ್ರಾಮ್ ದೀಸ್ ಕೈಂಡ್ ಆಫ್ ಸೈಬರ್ ಕ್ರೈಮ್ಸ್. ಥ್ಯಾಂಕ್ ಯು. ರಾಜ್ಯದಲ್ಲಿ ಇದೇ ಮೊದಲು ಅಂದರೆ ಸೈಬರ್ ಕೇಸ್ಗೆ ಬಂದ ಸ್ಟೇಷನ್ ಸಂಬಂಧಪಟ್ಟಂತೆ ಸ್ಟೇಟಲ್ಲೇ ಫಸ್ಟ್ ಟೈಮ್ ಅನಿಸುತ್ತಲ್ಲ ಸರ್ QR ಕೋಡ್ ಸಿಸ್ಟಮ್ ಮಾಡೋದು? ಠಾಣೆಯಲ್ಲಿ ಇದನ್ನು ನಾವೇನು ಮಾಡಿರೋದು ಒಂದು ಫಸ್ಟ್ ಅಂತ ನನಗೆ ಅನಿಸುತ್ತೆ. ಇದೊಂದು ಪ್ರಯತ್ನ ಇದೆ. ಇದರಿಂದ ನಾವು ಇದು ಕೇವಲ ಸೈಬರ್ ಅಷ್ಟೇ ಅಲ್ಲ, ನಾವು ಬರುವ ಎಲ್ಲ ನಮ್ಮ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಠಾಣೆಗಳಿಗೆ ಕೂಡ ಈ ಫೆಸಿಲಿಟೀಸನ್ನು ಅಳವಡಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಜನರು ಇದ್ರ ಬಗ್ಗೆ ಭಾಳಷ್ಟು ಯೂಸ್ ಇದ್ದಾವೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಪೊಲೀಸ್ ಠಾಣೆಗಳು, ಮಹಿಳಾ ಸ್ಟೇಷನ್ನು ಮತ್ತು ಟ್ರಾಫಿಕ್ ಸ್ಟೇಷನ್ ಎಲ್ಲದರಲ್ಲೂ ಕೂಡ ನಾವು ಇದನ್ನು ಅಳವಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಪ್ರಿವೆನ್ಷನ್ ಮಾಡೋಕ್ಕೆ ನಮಗೆ ಬಹಳಷ್ಟು ಯೂಸ್ ಆಗ್ತಿದೆ. ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್, ಯಾವ ರೀತಿ ನೀವು ಜನರು ಇದು ಮಾಡ್ತಾರೆ, ಚೀಟ್ ಮಾಡ್ತೀವಿ ಎಲ್ಲನೂ ಹೇಳಲಿಕ್ಕೆ ಅದು ಒಂದು ಜಸ್ಟ್ ಒಂದು ಸಿಂಪಲ್ ಸ್ಕ್ಯಾನ್ ಮಾಡಿದರೆ ಎಷ್ಟು ಯೂಸ್ ಆಗುತ್ತೆ ಅಂತ ಜನರಿಗೆ ಅದು ಗೊತ್ತಾಗುತ್ತೆ. ಅದಕ್ಕೆ ಸೊ ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳಲಿಕ್ಕೆ ಬಯಸ್ತೀನಿ.